ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಭೀಕರತೆ ಹೇಗಿತ್ತು ಅದನ್ನೇ ಹೇಳೋದಕ್ಕೆ ಈಗ ಸಿಸಿಟಿವಿ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಸ್ಫೋಟದ ತೀವ್ರತೆ ಯಾವ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನ ಈ ಸಿಸಿಟಿವಿ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಸ್ಫೋಟದ ತೀವ್ರತೆಗೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ಛಿದ್ರ ಆಗಿ ಹೋಗಿದೆ. ಕೆಂಪುಕೋಟೆಯ ಟ್ರಾಫಿಕ್ ಸಿಗ್ನಲ್ ಬಳಿ ಸ್ಫೋಟಗೊಂಡಿರುವಂತಹ ಕಾರು, ಅದರ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೆಟ್ರೋ ಸ್ಟೇಷನ್ ಬಳಿ ಕಾರು ನಿಲ್ತಾ ಇದ್ದಂತೆ ಅತ್ಯಂತ ಭೀಕರ ಸ್ಫೋಟ ಸಂಭವಿಸಿದೆ. ಟ್ರಾಫಿಕ್ ಸಿಗ್ನಲ್ ರೆಡ್ ಆಗ್ತಾ ಇದ್ದಂತೆ ಒಂದೊಂದಾಗಿ ವಾಹನಗಳು ನಿಲ್ತಾ ಹೋಗುತ್ತೆ. ಹಿಂದೆ ನಿಧಾನವಾಗಿ ಬಂದು ಬಿಳಿ ಬಣ್ಣದ I-20 ಕಾರು ಕೂಡ ನಿಲ್ಲುತ್ತೆ. ಆ ಸಂದರ್ಭದಲ್ಲೇ ಸ್ಫೋಟ ಆಗೋದು. I-20 ಕಾರ್ ಬಂದು ನಿಲ್ಲುವಂತಹ ಸಂದರ್ಭದ ಆ ದೃಶ್ಯವನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಕಾರು ಸ್ಫೋಟಗೊಳ್ಳುತ್ತೆ. ಎಲ್ಲವೂ ಕೂಡ ಛಿದ್ರ ಆಗಿ ಹೋಗುತ್ತೆ. ಸಂಜೆ 6:51 ನಡೆದಿರುವಂತಹ ಘಟನೆ ಇದು. ಕಾರು ನಿಲ್ತಾ ಇದ್ದಂತೆ ಭೀಕರವಾಗಿ ಸ್ಫೋಟ ಸಂಭವಿಸಿದೆ. ದುರಂತದಲ್ಲಿ 12 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಸುತ್ತಮುತ್ತಲಿದ್ದಂತಹ ಎಲ್ಲಾ ವಾಹನಗಳು ಕೂಡ ಸ್ಫೋಟದ ತೀವ್ರತೆಗೆ ಛಿದ್ರ ಆಗಿ ಹೋಗಿದೆ. ಮೆಟ್ರೋ ಸ್ಟೇಷನ್ ಬಳಿ ಕಾರು ಸಿಗ್ನಲ್ ಅಲ್ಲಿ ನಿಲ್ತಾ ಇದ್ದಂತೆ ಸ್ಫೋಟ ಉಂಟಾಗಿದೆ. ಸಂಜೆ 6:51 ಈ ಸ್ಫೋಟ ಆಗಿರೋದು. ಈ ಸಿಸಿಟಿವಿ ದೃಶ್ಯ ಸ್ಫೋಟದ ಭೀಕರತೆ ಹೇಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ಛಿದ್ರ ಆಗಿ ಹೋಗಿದೆ. ದುರಂತದಲ್ಲಿ 12 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ಈ ದೆಹಲಿ ಬ್ಲಾಸ್ಟ್ ತನಿಖೆಯನ್ನ ಈಗಾಗಲೇ ನಡೆಸಲಾಗಿದೆ. ಪೊಲೀಸರಿಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ದೆಹಲಿಯಲ್ಲಿ ಖರೀದಿಸಿದ್ದು ಕೇವಲ I-20 ಕಾರು ಮಾತ್ರ ಅಲ್ಲ, ಇನ್ನೂ 2 ಕಾರುಗಳನ್ನ ಈ 5 ಉಗ್ರರು ಖರೀದಿಸಿದ್ರು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಒಟ್ಟು 3 ಕಾರ್ನಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಹಾಗಾದ್ರೆ ಉಗ್ರರು ಖರೀದಿಸಿದಂತ 2 ಕಾರ್ಗಳು ಎಲ್ಲಿದೆ? ಹಾಗಾದ್ರೆ ಉಗ್ರರು ಬಳಸಿದಂತಹ ಮತ್ತೊಂದು ಕಾರ್ ಈಗ ಪತ್ತೆಯಾಗಿದೆ. ಫರೀದಾಬಾದ್ನಲ್ಲಿ ಉಗ್ರರು ಬಳಸಿದಂತಹ ಕೆಂಪು ಕಾರ್ ಪತ್ತೆಯಾಗಿದೆ. ಪ್ರಮುಖ ಶಂಕಿತ ಉಗ್ರ ಉಮರ್ ನಬಿ, ಆತನ ಕೆಂಪು ಕಾರು ಪತ್ತೆಯಾಗಿದೆ. DL10CK0458 ಕೆಂಪು ಬಣ್ಣದ ಇಕೋಸ್ಪೋರ್ಟ್ ಕಾರ್ ಇದು. ಫರೀದಾಬಾದ್ನ ಖಂಡವಾಲಿ ಗ್ರಾಮದ ಬಳಿ ನಿಲ್ಲಿಸಿದಂತಹ ಕಾರನ್ನ ಈಗ ಪತ್ತೆ ಹಚ್ಚಿದ್ದಾರೆ. ವಿಧ್ವಂಸಕ ಕೃತ್ಯಕ್ಕಾಗಿ 3 ಕಾರುಗಳನ್ನು ಉಗ್ರರು ಖರೀದಿಸಿದ್ರು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬಿಳಿ ಬಣ್ಣದ I-20, ಅದರ ಜೊತೆಗೆ ಕೆಂಪು ಬಣ್ಣದ ಇಕೋಸ್ಪೋರ್ಟ್ ಕಾರು. ಈಗಾಗಲೇ 2 ಕಾರ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ಇನ್ನೊಂದು ಕಾರ್ ಎಲ್ಲಿದೆ? ಸೊ ಅದಕ್ಕಾಗಿ ಈಗ ಶೋಧ ನಡೆಸಲಾಗ್ತಾ ಇದೆ. ದೆಹಲಿಯ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಹುಡುಕಾಟ ನಡೆಸಲಾಗ್ತಾ ಇದೆ. ಆ ಕಾರಲ್ಲೂ ಕೂಡ ಶಸ್ತ್ರಾಸ್ತ್ರಗಳು ಇರುವಂತಹ ಅನುಮಾನಗಳು ಇದೆ, ಮಾಹಿತಿ ಇದೆ. ದೆಹಲಿ ಪೊಲೀಸರು ಈ ವಿಚಾರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಒಟ್ಟು 3 ಕಾರುಗಳನ್ನ ಹೊಂದಿದ್ರು ಈ ಉಗ್ರರು ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಇದರಲ್ಲಿ ಒಂದು ಸ್ಫೋಟ ಆಗಿದೆ, ಇನ್ನೊಂದನ್ನು ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ನೊಂದು ಕಾರು ಯಾವುದು, ಎಲ್ಲಿದೆ, ಆ ವಿಚಾರವಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಉಗ್ರರು ಬಳಸಿರುವಂತಹ ಕಾರ್ಗಳು, ಈ ವಿಚಾರವಾಗಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ದೆಹಲಿ ಕೆಂಪುಕೋಟೆ ಕಾರು ಸ್ಫೋಟ ಆತ್ಮಾಹುತಿ ಬಾಂಬ್ ದಾಳಿಯ ಕಾರ್ನಲ್ಲಿದ್ದಂತಹ ಡ್ರೈವರ್ ಉಗ್ರ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. DNA ಪರೀಕ್ಷೆಯಲ್ಲಿ ಸತ್ತೋನು ಉಗ್ರ ಉಮರ್ ಅನ್ನೋದು ಈಗ ಕನ್ಫರ್ಮ್ ಆಗಿದೆ. DNA ಪರೀಕ್ಷೆಯಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು ಉಮರ್ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ
ದೆಹಲಿ ಕೆಂಪುಕೋಟೆ ಕಾರು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇದು ಆತ್ಮಾಹುತಿ ಬಾಂಬ್ ದಾಳಿಯನ್ನ ಹಾಗಾದ್ರೆ. ಸೊ ಇದರಲ್ಲಿ ಡ್ರೈವ್ ಮಾಡ್ತಾ ಇದ್ದಿದ್ದು ಉಗ್ರ ಉಮರ್ ಅನ್ನೋದು ಈಗ DNA ಪರೀಕ್ಷೆಯಲ್ಲಿ ಖಚಿತ ಆಗ್ತಾ ಇದೆ. ಇದೀಗ ಪ್ರಕರಣಕ್ಕೆ ಅತ್ಯಂತ ಪ್ರಮುಖವಾಗಿರುವಂತಹ ತಿರುವು. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕಾರು ಸ್ಫೋಟವಾಗ್ತಾ ಇರುವಂತಹ ಸಂದರ್ಭದ ದೃಶ್ಯ, ಇನ್ನೊಂದರಲ್ಲಿ ನೀವು ಗಮನಿಸ್ತಾ ಇರೋದು ಆ ಒಂದು ಕಾರ್ನಲ್ಲಿ ಇದ್ದಂತಹ ಉಗ್ರ ಉಮರ್ ಮಹಮ್ಮದ್. ಸೊ ಆ ಒಂದು ಉಗ್ರನೇ ಆ ಕಾರ್ನಲ್ಲಿ ಇದ್ದ ಅನ್ನುವಂಥದ್ದು DNA ಟೆಸ್ಟ್ ಸಂದರ್ಭದಲ್ಲಿ ಖಚಿತ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಇಕೋಸ್ಪೋರ್ಟ್, ಕೆಂಪು ಬಣ್ಣದ ಇಕೋಸ್ಪೋರ್ಟ್ ಕಾರ್ ಇದೆ. ಸೊ ಅದು ಕೂಡ ಈ ಉಮರ್ ಮಹಮ್ಮದ್ನ ಹೆಸರಿನಲ್ಲೇ ರಿಜಿಸ್ಟರ್ ಆಗಿತ್ತು ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲೂ ಸಿಗುವಂತಹ ಮಾಹಿತಿಗಳು ಬೆಚ್ಚಿ ಬೀಳೋ ತರದಲ್ಲಿ ಕಾಣಿಸ್ತಾ ಇದೆ. ಈಗ ಅತ್ಯಂತ ಪ್ರಮುಖವಾಗಿರುವಂತಹ ಮಾಹಿತಿ, ಆ ಒಂದು ಕಾರ್ನಲ್ಲಿ ಇದ್ದಿದ್ದು ಉಮರ್ ಮಹಮ್ಮದ್ ಅನ್ನುವಂಥದ್ದು ಈಗ ಖಚಿತ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.